Welcome to Dehamrita YouTube channel. Please subscribe, like and share. ಫ್ರೆಂಡ್ಸ್ ಬನ್ನಿ ಇವತ್ತು ಬಾಳೆಕಾಯಿ ಸೈಡ್ ಡಿಶ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಟೀ ಸ್ಪೂನಷ್ಟು ಕಡಲೆ ಹಿಟ್ಟು, ಒಂದು ಸ್ವಲ್ಪ ಸಾಂಬಾರು ಪುಡಿ, ಹಾಗೆ ಗರಂ ಮಸಾಲ, ಒಂದು ಸ್ವಲ್ಪ ಜೀರಿಗೆ ಮತ್ತು ಕಾಳು ಮೆಣಸಿನ ಕಾಳಿನ ಪುಡಿಯನ್ನು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 3-4 ಟೇಬಲ್ ಟೀ ಸ್ಪೂನಷ್ಟು ಅಚ್ಚು ಖಾರದ ಪುಡಿ, ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕಿಬಿಟ್ಟು ಇದನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದು ನೀಟಾಗಿ ಮಿಕ್ಸ್ ಆದಮೇಲೆ ಈ ರೀತಿ ಸ್ಪೂನಲ್ಲಿ ಫಸ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಇದು ಒಣ ಪದಾರ್ಥನೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಹಸಿ ಮಾಡಿಕೊಂಡ್ರೆ ಮಿಕ್ಸ್ ಆಗೋದಿಲ್ಲ. ಮತ್ತು ಯಾವುದೇ ಕಾರಣಕ್ಕೂ ಇದಕ್ಕೆ ನೀರು ಹಾಕೋದು ಬೇಡ ಫ್ರೆಂಡ್ಸ್. ಒಂದು ಸ್ವಲ್ಪ ಬಾಳೆಕಾಯಿಗೆ ಒಂದು ಸ್ವಲ್ಪ ನೀರು ಸಿಮಿಸ್ಕೊಂಡ್ಬಿಡಿ. ನೀರನ್ನ ಸಿಮಿಸ್ಬಿಟ್ಟು ಈ ರೀತಿ ಕೆಳಗೆ ಮೇಲೆ ನಾವು ರೆಡಿ ಮಾಡಿಟ್ಟಂತಹ ಪುಡಿಯಲ್ಲಿ ಬಾಳೆಕಾಯಿನ ರೌಂಡಕ್ಕೆ ಗಾಲಿ ಥರ ಹೆಚ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಈ ರೀತಿ ಪುಡಿಯನ್ನು ಅಪ್ಲೈ ಮಾಡ್ಕೊಂಡ್ಬಿಡಿ. ಈ ರೀತಿ ನೀಟಾಗಿ ಅದಕ್ಕೆ ಮೇಲೆ ಕೆಳಗೆ ಎಲ್ಲ ಈ ಪೌಡರ್ನ, ಮಸಾಲೆ ಪದಾರ್ಥಗಳು ಹಾಕಿದಂತಹ ಪೌಡರಲ್ಲಿ ಬಾಳೆಕಾಯಿನ ಈ ರೀತಿ ಎಲ್ಲ ಬಾಳೆಕಾಯಿನ ನಾನು ಮಾಡಿ ಇವಾಗ ರೆಡಿ ಮಾಡಿ ಇಟ್ಕೊಳ್ತೀನಿ. ನೋಡಿ, ಇದು ಅನ್ನಕ್ಕೆ ಹಾಗೆ ಚಪಾತಿಗೂ ಕೂಡ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಒಣ ರೊಟ್ಟಿ ಜೊತೆಗೆ ಪಲ್ಯ ಮಾಡ್ಕೊಂಡಿರ್ತೀವಲ್ಲ ಅದ್ರ ಜೊತೆ ತಿನ್ನಲಿಕ್ಕೂ ಕೂಡ ಇದು ತುಂಬ ಚೆನ್ನಾಗಿರುತ್ತೆ. ಎಕ್ಸ್ಪೆಷಲಿ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ಹಂಚಿಟ್ಟಿದ್ದೀನಿ. ಹಂಚಿಗೆ ಸ್ವಲ್ಪ 2-3 ಟೇಬಲ್ ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆಯಲ್ಲಿ ನೀವು ಬೇಕಿದ್ರೆ ಜಾಸ್ತಿ ಎಣ್ಣೆ ಬೇಕಿದ್ರೆ ಜಾಸ್ತಿ ಎಣ್ಣೆ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೋಬೋದು. ಈ ರೀತಿ ನಾನು ಒಂದು ಹಂಚಲ್ಲಿ ಹಾಗೆ ಇನ್ನೊಂದು ಬಾಣಲೆಯಲ್ಲಿ ಹಾಕಿ ಕೂಡ ಮಾಡ್ತಾಯಿದ್ದೀನಿ. ಒಂದೇ ಸರಿಗೆ ಆಗಿಬಿಡುತ್ತೆ, ಟೈಮ್ ಬೇಗ ಜಾಸ್ತಿ ತೊಗೊಳ್ಳಲ್ಲ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಎರಡೂ ಸೈಡ್ ನೀವು ನೀಟಾಗಿ ಫಿಶ್ ಫ್ರೈನ ಯಾವ ರೀತಿ ಫ್ರೈ ಮಾಡಿ ತೊಗೊಳ್ತೀರೋ ಆ ರೀತಿ ನೀವು ಫ್ರೈ ಮಾಡಿ ತೊಗೊಬೋದು. ನೋಡಿ, ಎಲ್ಲ ನೀಟಾಗಿ ಸ್ವಲ್ಪ ಎಣ್ಣೆ ಹಾಕ್ತಾ ಇದನ್ನು ಬೇಯಿಸ್ಕೊಂಡ್ಬಿಡಿ. ಎಣ್ಣೆಲೇ ಬೇಯಿಸ್ಬೇಕು. ಇದನ್ನು ಸ್ವಲ್ಪ ಮುಖದ ಮೇಲೆ ಮುಚ್ಚಿಟ್ಬಿಟ್ರೆ ಇದು ನಮಗೆ ಊಟದ ಜೊತೆ ನೆಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಇರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಇದು ಬಾಳೆಕಾಯಿ ಚಿಪ್ಸ್ನ ಮಾಡ್ಕೊಂಡು ಸೈಡಿಗೆ ಹಚ್ಕೊಂಡು ಊಟ ಮಾಡಿದ್ರಿ ಅಂದರೆ 1 ತಟ್ಟೆ ಊಟ ಮಾಡೋರು 2 ತಟ್ಟೆ ಊಟ ಅಂದರೂ ಗ್ಯಾರಂಟಿ ಮಾಡ್ತಾರೆ. ಬರೀ ಬಾಯಲ್ಲೂ ಕೂಡ ನಾವು ಟೀ ಜೊತೆಗೆ ಅಥವಾ ಸಂಜೆ ಸ್ನ್ಯಾಕ್ಸಿಗೆ ಕೂಡ ನಾವು ಇದನ್ನು ಟ್ರೈ ಮಾಡ್ಬೋದು. ಮಕ್ಕಳಿಗೆ ಬೇಕಿದ್ರೆ ಕೇವಲ ಉಪ್ಪನ್ನು ಹಚ್ಚಿಬಿಟ್ಟು ಸ್ವಲ್ಪ ಕಾಳು ಮೆಣಸಿನ ಕಾಳು ಹಾಕಿಬಿಟ್ಟು ಕೊಡೋದ್ರಿಂದ ಮಕ್ಕಳಿಗೂ ಕೂಡ ಇದು ಹೆಲ್ತ್ಗೆ ತುಂಬ ಒಳ್ಳೆಯದು. ಈ ರೀತಿ ಬಾಳೆಕಾಯಿ ಸೈಡನ್ನ ಒಂದ್ಸರಿ ಮಾಡಿಕೊಂಡು ತಿಂದು ನೋಡಿ. ಡೀಪ್ ಫ್ರೈ ಮಾಡೋಕ್ಕಿಂತ ನಾವು ಈ ರೀತಿ ಫ್ರೈ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಎಣ್ಣೆ ಜಾಸ್ತಿ ದೇಹಕ್ಕೆ ಸೇರೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಎರಡೂ ಕಡೆ ತುಂಬ ಚೆನ್ನಾಗಿ ಬಂದಿದೆ. ಇದೇ ರೀತಿ ಬೇಯಿಸ್ಕೊಳ್ಳಿ. ಇದು ತುಂಬ ಕ್ರಿಸಿಪಿಯಾಗಿ ಕುರುಮ್ ಥರನೂ ಬೇಯಿಸ್ಕೋಬೋದು, ಇಲ್ಲ ಅಂದರೆ ತುಂಬ ಮೆತ್ತಗೂ ಕೂಡ ನಾವು ಬೇಯಿಸ್ಕೋಬೋದು. ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು. ಬಾಳೆಕಾಯಿನ ಹೆಚ್ಚುವಾಗ ಸ್ವಲ್ಪ ಕೈಗೆ ಒಳ್ಳೆ ಎಣ್ಣೆನ ಹಚ್ಚಿಬಿಟ್ಟು ನೀವು ಅದನ್ನು ಮೇಲ್ಗಡೆ ಸಿಪ್ಪೆರ ತೆಗೆದ್ಬಿಟ್ಟು ಒಳ್ಳೆ ಎಣ್ಣೆನ ಸವರ್ಕೊಂಡ್ಬಿಟ್ಟು ನಾವು ಗಾಲಿಯಾಗಿ ನೀಟಾಗಿ ಹೆಚ್ಚಿ ತಗೊಂಡ್ಬಿಡ್ಬೋದು. ಇದು ಅನ್ನಕ್ಕೆ ತುಂಬ ಚೆನ್ನಾಗಿತ್ತು. ನೀವು ಒಮ್ಮೆ ಟ್ರೈ ಮಾಡಿ. ದಯವಿಟ್ಟು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದಷ್ಟು, ಸಬ್ಸ್ಕ್ರೈಬರ್ಸ್ ಆದಷ್ಟು ನಮಗೆ ಕೂಡ ವಿಡಿಯೋ ಮಾಡಿ ಹಾಕಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ. ನಮಗೂ ಕೂಡ ಒಳ್ಳೆ ಐಟಮ್ಸ್ಗಳು ಮಾಡಿ ಹಾಕಲಿಕ್ಕೆ ಒಂಥರ ಸ್ಫೂರ್ತಿ ಸಿಕ್ಕಂಗಾಗುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.